ನಾಳೆ ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈಗ ಇದು ಗೀತಾ ಮುಗಿಯೋವರೆಗೂ ಸ್ವಲ್ಪ ಭಾಷ್ಯ ಸ್ಲೋ ಆಗುತ್ತೆ, ಆಮೇಲೆ ಜಾಸ್ತಿ ಮಾಡಿ ಭಾಷ್ಯ ಆವಾಗ ಜಾಸ್ತಿ ಮಾಡಿ ಮಾಡಕ್ಕೆ ಇಲ್ಲವ್ರು ಈ ರೀತಿ ಹೋದ್ರೆ ಮುಗಿಯೋದೇ ಇಲ್ಲ. 10 ವರ್ಷ 20 ವರ್ಷ ಆದ್ರೂ ಮುಗಿಯೋದು. ಓ ಅದೇ ರೀ ವೇದ ಸುಮಾರು ಇದೊಂದು 4-5 ದಿವಸ, ಅದೊಂದು ಮ್ಯಾಕ್ಸಿಮಮ್ ಒಂದು 15 ದಿವಸ ಆಗ್ಬೋದು ಅಷ್ಟೆ. ಇದು ಯಾವುದೋ ಗೀತಾ ಒಂದು 5 ದಿವಸ ಹೆಚ್ಚು ಕಡಿಮೆ. ಶುರುವಾಗಿದ್ದ ಮುಂಚೆನೆ ಅಯ್ಯೋ ಅಷ್ಟು ದಿವಸ ಆಗೋದು, ಇದು ಮೊದಲೇ ಆಗಿಬಿಡುತ್ತೆ. ನಾರಾಯಣಾದ್ರಿಷ್ಪರ್ಣಮ ಅದು ಹೇಳ್ತಾ ಅದಿಷ್ಟು ಮುಗಿಸಿದ್ರೆ ಹೇಳಿ ಕೊನೆಗೆ ಎಲ್ಲಿ ಬಂತೀಗ ಇಷ್ಟು ಹೇಳಿದ ಮೇಲೆ ವೇದವ್ಯಾಸರು ಬರೆದ ಬ್ರಹ್ಮಸೂತ್ರದ ವೈಶಿಷ್ಟ್ಯ ಯಾರಿಗೂ ಗೊತ್ತಿಲ್ಲ. ಅವ್ರೇನು ಹೇಳಿದರು, 10 ಉಪನಿಷತ್ತಿ ಮಾತ್ರ ಅಂತ ತಿಳ್ಕೊಂಡವರೇ ಜಾಸ್ತಿ. ಬ್ರಹ್ಮಸೂತ್ರ ಬರೆದಿರೋದು ಯಾತಕ್ಕೋಸ್ಕರ ಅಂದರೆ 10 ಉಪನಿಷತ್ತಿ ಮಾತ್ರ. ಆಚಾರ್ಯ ಹೇಳ್ತಾರೆ ಅಲ್ಲ, ಈ ಶಬ್ದಜಾತಸ್ಯ ಸರ್ವಸ್ಯ ಯತ್ ಪ್ರಮಾಣಶ್ಚ ನಿರ್ಣಯ. ಇಡೀ ಶಬ್ದ ಪ್ರಪಂಚ ಯಾವ ಶಾಸ್ತ್ರವೇ ಆಗಿರಲಿ ಅಲ್ಟಿಮೇಟ್ ಜಸ್ಟ್ ಇಲ್ಲಿಂದ ಬರಬೇಕದು, ಇದರಿಂದ ಬರಬೇಕು. ಈ ಸುಪ್ರೀಂ ಕೋರ್ಟ್ ಅಂತ ಕೇಳಿದರೆ ಯಾವ ಕೇಸ್ ಅದು? ಸಿವಿಲ್ಲು ಕ್ರಿಮಿನಲ್ ಎಲ್ಲ ಸೇರಿ ಬಿಡ್ತಾರೆ ಅದರೊಳಗೆ. ಸಿವಿಲ್ ಎವ್ರಿಥಿಂಗ್ ಇನ್ಕ್ಲೂಡೆಡ್ ಅದರೊಳಗೆ, ಗೊತ್ತಾಯ್ತಾ? ಸುಪ್ರೀಂ ಬಂದ್ಮೇಲೆ ಎಲ್ಲದಕ್ಕೂ ಸುಪ್ರೀಮೇ. ಬ್ರಹ್ಮಸೂತ್ರ ಸುಪ್ರೀಂ ಶಾಸ್ತ್ರ ಅದೇನರ್ಥ? ಎನಿ ಡೌಟ್ ಫೈನಲ್ ಆನ್ಸರ್ ಎಲ್ಲಿ ಸಿಗಬೇಕು, ಇಲ್ಲೇ ಸಿಗಬೇಕು, ಬೇರೆ ಕಡೆ ಇಲ್ಲ. ಇಲ್ಲಿ ಹೇಳಿದ್ರೆ ಅದೇ ಫೈನಲ್ಲೇ ಹೊರತು ಇದೊಂದು ಕಡೆ ಇದ್ದರೆ ಅರ್ಥ ಮಾಡ್ಕೋಬೋದೇ ಹೊರತು ವಿಷಯ ಮಾತ್ರ ಇದೆ. ಇದು ಅರ್ಥ ಆಗಿಲ್ಲ ಬೇರೆಯವರಿಗೆ. ಆಚಾರ್ಯ ಈ ರೀತಿಯಲ್ಲಿ ಹೇಳೋದ್ರಿಂದ ಅದು ಅದ್ರ ವ್ಯಾಪ್ತಿ ಗುರುತಿಸಿದ್ದೇ ಸಿಗೋದು ಆಚಾರ್ಯ. ಅದು 21 ದುರ್ಭಾಷ್ಯಗಳಲ್ಲಿ ಬದಲಾಗಿದ್ದು ದೊಡ್ಡ ವ್ಯತ್ಯಾಸ ಇರೋದ್ರೆ ಲಿಮಿಟೆಡ್ ಆಗೋಗ್ಬಿಟ್ಟಿತ್ತು ಪೂರ್ತಿ. ಅದೇ ಮೊದಲನೇ ತಪ್ಪಾಯಿತು. ಸುಪ್ರೀಂ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಡೆಸಿಷನ್ ಡೆಲ್ಲಿ ಮಾತ್ರ ಅಂತ ಯಾರು ಹೇಳ್ತಾರಾ? ಅಲ್ಲಿ ತಾನೇ ಡೆಸಿಷನ್ ಕೊಟ್ಟಿರೋದು, ಡೆಲ್ಲಿ ಮಾತ್ರ ಅಲ್ಲ. ಎಲ್ಲಿಗದು? ವೆರಿ ಸಿಂಪಲ್, ಇಡೀ ದೇಶಕ್ಕೆ ಅಪ್ಲಿಕಬಲ್. ಅರ್ಥ ಆಯ್ತಾ? ಈಗ ಸ್ಟೇಟ್ ಹೈಕೋರ್ಟ್ ಡೆಸಿಷನ್ ಎಲ್ಲಿಗದು? ಹೈಕೋರ್ಟ್ ಬಿಟ್ಟಿದೆ, ಜಾಸ್ತಿ ಅಪ್ಲಿಕಲ್ಲ. ಎಷ್ಟೊತ್ತು ಇಲ್ಲಿಗೆ ಬೇಕು, ಈ ಸ್ಟೇಟ್ ಯೂನಿವರ್ಸಿಟಿಗೆ ಹೋಗೋದಿಲ್ಲ. ಈ ಸ್ಟೇಟ್ ರೂಲ್ಸ್ ಪ್ರಕಾರ ಕೊಟ್ಟಿರ್ತಾರೆ ಅವರು, ಬೇರೆ ಸ್ಟೇಟ್ ನಾಟ್ ಅಪ್ಲಿಕಬಲ್. ಅದು ಹಾಗಲ್ಲ. ಸೊ ಬ್ರಹ್ಮಸೂತ್ರ ಅಂಬೋದು ಏನಾದ್ರು ಸುಪ್ರೀಂ ಕೋರ್ಟ್ ಡೆಸಿಷನ್ ತಿರೋದ್ರಿಂದ ಇವೆಲ್ಲ ತಿಳ್ಕೊಂಡ್ರೆ ಆಗ ಯಾವ ರೀತಿ ಓದಬೇಕು ಗೊತ್ತಾಗುತ್ತೆ. ಎಷ್ಟು ಹೈಯೆಸ್ಟ್ ಅದು, ಮತ್ತೇನು ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ. ಆದ ವಿಷಯ ಓದ್ತಿದ್ದೀವಿ ತಿಳ್ಕೊಂಡ್ರು. ಅವನಿಗೆ ಏವವಿಧಾನಿ ಸೂತ್ರಾಣಿ ಕೃತ್ವಾ ವ್ಯಾಸೋ ಮಹಾಯಶಾಹ ಬ್ರಹ್ಮರುದ್ರಾದಿ ದೇವೇಶು ವರಿಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ. ಇದರಿಂದ ಅವರಿವರಿಗೆಲ್ಲ ಯಾರಿಗೂ ಉಪಯೋಗ ಆಯಿತು? ಬ್ರಹ್ಮರುದ್ರಾದಿ ದೇವತೆಗಳಿಗೂ ಉಪಯೋಗ ಆಯಿತು ಅಂತ ಹೇಳ್ತಾರೆ. ಅಂಥ ಗ್ರಂಥ ಇದು. ಯಾರಿಂದ ಇದು? ಸುರಾಧ್ಯಾನರ ಅಂತ ಎಲ್ಲಿದೆ? ಮಧ್ವವಿಜಯ. ಬ್ರಹ್ಮಸೂತ್ರ ಭಾಷೆಗೆ ಮೊದಲ ಅಧಿಕಾರಿಗಳು ದೇವತೆಗಳು, ಕೊನೆಯ ಅಧಿಕಾರಿಗಳು ನವಲೇಶ್ವರು. ಆದರೆ ಸೇಮ್ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ ಹೇಗೆ ಚೇಂಜ್ ಮಾಡ್ತಾರೆ? ಫಾರ್ ಅಂಡರ್ ಫಿಸಿಕ್ಸ್, ಫಾರ್ ಅಂಡರ್ ಮ್ಯಾಜಿಕ್, ಇದಿಷ್ಟು ಫಾರ್ ಇದು. ಆಮೇಲೆ ಪ್ರೈಮರಿ ಮ್ಯಾಥಮೆಟಿಕ್ಸ್ ಬೇರೆ, ಈ ಮ್ಯಾಥಮೆಟಿಕ್ಸ್ ಬೇರೆ, ಎಲ್ಲ ಟೆಕ್ಸ್ಟ್ ಬುಕ್ಕೇ ಚೇಂಜ್ ಆಗಿಬಿಡುತ್ತೆ. ವೇದವ್ಯಾಸ ಹೇಗೆ ಬರೆದಿದ್ದಾರೆ ಅಂದರೆ A to Z ಯಾರಿಗಾದರೂ ಇದಕ್ಕೆ ಕಾಮನ್ ಟೆಕ್ಸ್ಟ್ ಬುಕ್. ಅರ್ಥ ಆಯ್ತಾ? ಇದು ಮ್ಯಾಜಿಕ್. ಆಚಾರ್ಯ ಸರೋಬರು ಕೂಡ ಹೇಗಿದೆ? ಬಾಲಸಂಗಮಪಿ ಬೋಧಯದೃಶ್ಯಂ ದುರ್ನಿರೂಪ ವಚನಂಚ ಪಂಡಿತೆ. ಇದು ಶಾಸ್ತ್ರದ ವೈಶಿಷ್ಟ್ಯ. ಇದು ಬೇರೆ ಯಾವ ಗ್ರಂಥಗಳಿಗೆ ಮಾಡಕ್ಕೆ ಸಾಧ್ಯ ಇಲ್ಲ. ಇದೇ 5 ಸೂತ್ರನೇ. ಇಷ್ಟೇ ಬ್ರಹ್ಮಾದಿ ದೇವರು ಹೇಳಿದ್ರು ಬಲಿಷ್ಠರವರೆಗೂ ಓದಕ್ಕೆ ಬರೋರಿಗೆಲ್ಲ ಇದೇ ಫೈನಲ್. ಇದು ಮ್ಯಾಜಿಕ್ ಇತ್ಯಾದಿ. ಅದಕ್ಕೆ ಹೇಳಬೇಕಾದ್ರೆ ಬ್ರಹ್ಮರುದ್ರಾದಿ ದೇವೇಶು ಬ್ರಹ್ಮಾದಿಗಳಿಗೆ ಜ್ಞಾನ ಬರೋದು ಅಂದರೆ ಜ್ಞಾನ ವಿಶೇಷ ಅಷ್ಟೇ, ಹೊಸ ಜ್ಞಾನ ಇಲ್ಲವರಿಗೆ. ಉಳಿದವರಿಗೆಲ್ಲ ಜ್ಞಾನ ಬರುತ್ತೆ, ವಿಶೇಷಗಳು ಬರುತ್ತೆ. ಜ್ಞಾನಂ ಸಂಸ್ಥಾಪ್ಯ ಸಂಸ್ಥಾಪ್ಯ. ಇದು ಬ್ರಹ್ಮಸೂತ್ರದಿಂದಾಗಿ ಜ್ಞಾನಗಳು ಹೆಚ್ಚು ದೃಢವಾಗ್ತಾ ಬಂತು. ಅದು ಸಂಶಯ ಹೋಯಿತು, ಸಂಶಯ ಬಂದೇ ಇಲ್ಲ ಅವರಿಗೆ, ಕ್ಲಾರಿಟಿ ಜಾಸ್ತಿ ಆಯಿತು ಅಷ್ಟೇ. ಕ್ರೀಡತೆ ಪುರುಷೋತ್ತಮ. ಇದಿಷ್ಟು ಪರ್ವತ ಮಾಡಿದ್ದಲ್ಲ, ಎಷ್ಟು ಕಷ್ಟಪಟ್ಟರು ಪಾಪ ಅವರು. ಕ್ರೀಡತೆ ಮತ್ತೆ ಕ್ರೀಡತೆ ಏನಿಲ್ಲ. ದೇವರಿಗೆ ಎಷ್ಟು ಆಯಾಸ ಆಗಿರಬೇಡ. ವಿಜಯರಾಜಿ ದೇವರಿಗೆ ಎಷ್ಟು ಕಷ್ಟ ಆಗೋದಾದ್ರೆ ದೇವರಿಗೆ ಎಷ್ಟು ಆಯಾಸ ಆಗಿರೋಣ? ಆಯಾಸನೇ ಇಲ್ಲ. ದಾತ ಯಥಾಪೂರ್ವಂ ಅಕಲ್ಪಯ ಅಷ್ಟೇ. ಇದೆಲ್ಲ ಎಲ್ಲಿ ಎಂಡಾಗಬೇಕಿದೆ? ಮೊದಲು ರುಜುಗಳಿಗೆ, ವಾಯು ಜೀವತ್ವ ಬಂತು, ಆಮೇಲೆ ದೇವರಿಗೆ. ಅಲ್ಲಿಗೆ ಇಷ್ಟು ದೇವರಿಗೆ ಅನಂತ ಕಲ್ಪಗಳ ಸೃಷ್ಟಿ ದೇವರಿಗೆ ಹೇಗೆ ಅದು ಕಂಡುಬಿಡಿಸಿದಾಗ ಅಷ್ಟೇ. ಎಕ್ಸಾಂಪಲ್ ಅಷ್ಟೇ, ಅಷ್ಟು ದೇವರಿಗೆ ಆಗೋದಿಲ್ಲ. ಇದು ದೇವರ ವೈಭವ. ಬ್ರಹ್ಮಜಿಜ್ಞ ಓಂ ಅಥಾಥೋ ಬ್ರಹ್ಮಜಿಜ್ಞಾಸ ಓಂ ಮೊದಲನೇ ಸೂತ್ರ ಇಲ್ಲದೆ ಶುರುವಾಗ. ಇದಿಷ್ಟು ಪ್ರಿಯಾಂಬಲಿರುತ್ತೆ. ಓದಕ್ಕೆ ಇಷ್ಟೆಲ್ಲ ಗೊತ್ತಿರಬೇಕು. ಆವಾಗ ಬ್ರಹ್ಮಸೂತ್ರ ಹೇಗೆ ಓದಬೇಕು, ಯಾವ ಸ್ಟೇಜಲ್ಲಿದೆ, ಇಲ್ಲಿ ಉಪಯೋಗ ಮಾಡ್ಕೋಬೇಕು, ಎಲ್ಲ ನಮಗೆ ಅರ್ಥ ಆಗುತ್ತೆ. ಮೊದಲನೇ ಸೂತ್ರ ಈಗ ಅಥಾಥೋ ಬ್ರಹ್ಮಜಿಜ್ಞಾಸ. ಎಷ್ಟು ಶಬ್ದ ಇದೆ? ಓಂ ಬಂದಿದೆ.
ಅಥ ಒಂದಿದೆ, ಓಂ ಎರಡಿವೆ, ಅಥ ಒಂದಿದೆ, ಅತಃ ಒಂದಿದೆ. ಅಥ ಪ್ಲಸ್ ಅತಃ ಅಥಾತಃ ಅಂತಾಯಿತು. ಬ್ರಹ್ಮ ಜಿಜ್ಞಾಸ ಓಂ. ಅಥ ಇತಿ ಅಥ ಶಬ್ದೋ ಮಂಗಲಾರ್ಥ ಅಧಿಕಾರಾನಂತರ್ಯಾರ್ಥಶ್ಚ. ಇಲ್ಲಿ ಅಥ ಶಬ್ದಕ್ಕೆ ಎರಡು ಅರ್ಥ ಇದೆ. ಓಂ ಶಬ್ದಕ್ಕೆ ಹೇಳ್ತಾರೆ. ಓಂ ಶಬ್ದ ಜಾಸ್ತಿ ಹೇಳೋದ್ರಲ್ಲಿ ಅವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಏನು ತಿಳ್ಕೊಬಿಟ್ರು ಓಂಕಾರ ಇಲ್ಲೇ ಇಲ್ಲ ಅಂತ ತಿಳ್ಕೊಬಿಟ್ರು ಕಡೆ ತಪ್ಪದು. ಓಂಕಾರದ ಬಗ್ಗೆ ಸ್ಪಷ್ಟ ಆದ್ದರಿಂದ ಒಂದು ಅವ್ಯಾಖ್ಯಾನ ತುಂಬ ಹೇಳ್ತಾರಾದ್ರಿಂದ ಇಲ್ಲಿ ಹೇಳಿಲ್ಲ. ಅಥ ಶಬ್ದದ್ದು ಇಲ್ಲಿ ಹೆಚ್ಚು ಹೇಳ್ತಾರೆ, ಅಲ್ಲೇ ಅಥದ ಕಾಲಿ ಕಡಿಮೆ ಹೇಳ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ. ಅಥ ಶಬ್ದ ಮಂಗಲಾರ್ಥ. ಅಥ ಅಂತ ಎಲ್ಲೆಲ್ಲಿ ಕರೀತಾರೋ ಮಂಗಳವಾದ ಪದ. ಸಂಸ್ಕೃತದಲ್ಲಿ ಮಗ್ಲ ಶುರು ಮಾಡ್ಬೇಕಾದ್ರೆ ಅಥ ಅಂತ ಶುರು ಮಾಡೋ ಪದ್ಧತಿ ಗೊತ್ತಾಯ್ತಾ. ಓಂ ಅಥ ಎಲ್ಲ ಹೇಳಿದರೆ ಮುಗೀತು. ಅತಃ ಅಂತ ಅದಕ್ಕೆ ಹೇಳ್ತಾರೆ ಅಧಿಕಾರ, ಈ ಅರ್ಹತೆ, ಎಲಿಜಿಬಿಲಿಟಿ. ಇದು ಓದಕ್ಕೆ ಯಾರಪ್ಪ ಎಲಿಜಿಬಲ್ ಅಂದರೆ ಅಥ ಅತಃ ಗೊತ್ತಾಯ್ತು. ಈ ಅರ್ಥ ಏನು ಮಂಗಳ, ಅದು ಅನಂತರ್ಯಾರ್ಥ. ಮಂಗಳಾರ್ಥ ಅಧಿಕಾರ ಅನಂತರ್ಯಾರ್ಥ. ಅಥ ಶಬ್ದಕ್ಕೆ ಒಟ್ಟು ಎರಡು ಅರ್ಥ ಬಂತು. ಒಂದು ಅರ್ಥ ಏನು ಮಂಗಳ. ಇದು ಉದಾಹರಣೆಗೆ ಇಲ್ಲಿ ಮಂಗಳ ಏನು ಮಾಡಿದ್ರು ಮಹಾಭಾರತಕ್ಕೆ, ನಾರಾಯಣಂ ಸುರಗುರು ಜಗದೇಕನಾಥ ಹಾಗೆಲ್ಲ ಅದೇ ವೇದವ್ಯಾಸರ ದೇವರೇನೆ. ಇಲ್ಲಿ ಬರೀ ಅಥ ಏನು ಹೆಸರು ಹೇಳಲೇ ಇಲ್ಲ. ಈ ರೀತಿ ಮಾಡಿ ಸೂತ್ರ ಶಾರ್ಟ್ ಮಾಡಬೇಡ. ಮತ್ತಿರೋ ಸಾರಸ್ಯ ಇದೆ. ಆ ಪದೇ ಮಂಗಳ. ಯಾಕೆ ಅಕ್ಷರಾಣ ಮಕಾರೋಸ್ಮಿ, ಆ ಪದೇ ಮಂಗಳ ಅಥ. ಆಮೇಲೆ ಇನ್ನೊಂದಿದೆ ಆನಂತರ್ಯ. ಅಥ ವಿಷ್ಣು ಸಹಸ್ರನಾಮ ಸ್ತೋತ್ರಂ. ಅದೇನರ್ಥ? ವಿಷ್ಣು ಸಹಸ್ರ ಈಗ ಶುರುವಾಗ್ತಾ ಇದೆ. ಅಥ ಹರಿವಾಯುಸ್ತುತಿ ಪ್ರಾರಂಭ ಆಗ್ತಾ ಇದೆ. ಇತಿ ವಿಷ್ಣು ಸಹಸ್ರನಾಮ ಸ್ತೋತ್ರಂ ಮುಗೀತು, ಇದು ಹರಿವಾಯುಸ್ತುತಿ ಮುಗೀತು ಅಂತ ಅರ್ಥ. ಅಥ ಶಬ್ದ ಬಿಗಿನಿಂಗು, ಇತಿ ಶಬ್ದ ಎಂಡಿಂಗ್. ಇತಿ ಹೇಳಿ ಮತ್ತೆ ಕೃಷ್ಣ ಸಂಪೂರ್ಣ ಹೇಳಬೇಕಾಗಿಲ್ಲ, ಅಂಡರ್ಸ್ಟುಡ್. ಅಥ ಪ್ರಾರಂಭ ಅಂತ ಹೇಳಬೇಕಾಗಿಲ್ಲ, ಅಥ ಆದ್ರೇ ಪ್ರಾರಂಭ ಅಂತ. ಸಾಮಾನ್ಯ ಹೇಳ್ತಾರೆ ತುಂಬ ಜನ ಅಥ ಇತಿ ಅಂತ ಹೇಳ್ತಾರೆ, ಬೇಕಿಲ್ಲ. ಅಥ ಶಬ್ದೋ ಹೇತ್ವರ್ಥ. ಅಥ ಅಂಬೋದಕ್ಕೆ ಕಾರಣ. ಏನು ಕಾರಣ? ಬ್ರಹ್ಮ ಜಿಜ್ಞಾಸೆ ಯಾತಕ್ಕೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಅತಃ ಶಬ್ದದ ಉತ್ತರ ಇದೆ. ಯಾವಾಗ ಮಾಡಬೇಕು ಅಂತ ಹೇಳಿದರೆ ಅಥ ಶಬ್ದದಲ್ಲಿ. ಯಾವ ಸ್ಟೇಜಲ್ಲಿ ಓದಬೇಕು ಅಂದರೆ ಅಥ ಶಬ್ದ. ಓದಿ ಏನು ಸಿಗುತ್ತೆ ಅಂತ ಹೇಳೋದಕ್ಕೆ ಅಥ ಶಬ್ದ. ಏನು ತಿಳ್ಕೋಬೇಕು ಅಂದರೆ ಬ್ರಹ್ಮ ಶಬ್ದ. ಏನು ಮಾಡಬೇಕು? ಜಿಜ್ಞಾಸೆ ಮಾಡಬೇಕು. ಒಟ್ಟು 4 ಪದಗಳಿದೆ, 4 ಅರ್ಥ ಇದೆ. ಓಂ 5ನೇದು, ಅದಕ್ಕೆ ಭಾರಿ ಅರ್ಥ ಇದೆ. ಒಂದಷ್ಟು ಬರೀ ಓಂ ಬಂದರೆ ಇಡೀ ಬ್ರಹ್ಮ ಎಲ್ಲ ಶಾಸ್ತ್ರ ಬಂದೋಯ್ತು. ಬರೀ ಓಂ ಬಂದ್ಬಿಟ್ರೆ ಏನಾದ್ರು ಪೆನ್ ಡ್ರೈವ್ ಶಾರ್ಟೆಸ್ಟ್ ಇದರೊಳಗೆ ಎಲ್ಲ ತುಂಬಿಸ್ಬಿಟ್ಟಿದ್ದಾರೆ. ಓಂ ಅಷ್ಟೇ. ಉಕ್ತಂಚಗಾರುಡೆ ಇದಕ್ಕೆಲ್ಲ ಮತ್ತೆ ದೊಡ್ಡ ಕೊಟೇಶನ್ ಕೊಡುತ್ತೆ. ಅನಂತ ಅಥ ಶಬ್ದ ಮಂಗಲಾರ್ಥ ಆಂತರ್ಯಾರ್ಥ ಅಂಬೋದಕ್ಕೆ, ಅಥ ಶಬ್ದ ಹೇತ್ವಾರ್ಥ ಅನ್ನೋದಕ್ಕೆ ಎಷ್ಟು ಆಧಾರ ಇದೆ ತೋರಿಸ್ಕೊಡ್ತಾರೆ. ಅದಿಷ್ಟು ನಾಡಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೇರಿತ ನವೋ ಶವಹಂತೇನ ಪ್ರಿಯತಾ ಕಮಲಾಲಯ.